ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಕೇಳಿ, ನನ್ನ ದೊಡ್ಡ ಫಿಯರ್ ಅಂದರೆ ಫ್ಯಾಟ್ ಆಗೋದು. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಬಾಡಿ ಫ್ಯಾಟ್ನ ಸತ್ಯ. ಯಾವಾಗ ನೀವು ಕ್ಯಾಲೋರಿಕ್ ಸರ್ಪ್ಲಸನ್ನು ತುಂಬ ದಿನದವರೆಗೆ ಫಾಲೋ ಮಾಡ್ತೀರಾ, ಆವಾಗ ಎಕ್ಸೆಸ್ ವೆಯ್ಟ್ ಗೇನ್ ಆಗುತ್ತೆ. ನಿಮ್ಮ ಬಾಡಿ ಆಲ್ರೆಡಿ ಇರೋ ಫ್ಯಾಟ್ ಸೆಲ್ಸ್ನ ಫಿಲ್ ಮಾಡೋದಲ್ಲದೆ ಹೊಸ ಫ್ಯಾಟ್ ಸೆಲ್ಸನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಈ ಒಂದು ಪ್ರೊಸೆಸನ್ನು ಹೈಪರ್ಪ್ಲೇಷಿಯಾ ಅಂತ ಕರೀತಾರೆ. ಇನ್ನು ವರ್ಸ್ಟ್ ಪಾರ್ಟ್ ಏನು ಅಂದರೆ, ಹೊಸ ಫ್ಯಾಟ್ ಸೆಲ್ ಒಮ್ಮೆ ಕ್ರಿಯೇಟ್ ಆಯಿತು ಅಂದರೆ ಅದು ಯಾವತ್ತೂ ಹೋಗಲ್ಲ. ನೀವು ವೆಯ್ಟ್ ಕಡಿಮೆ ಮಾಡಿದರೂ ಅಥವಾ ಶೆಡ್ಡೆಡ್ ಆದರೂ ಸಹ ಆ ಫ್ಯಾಟ್ ಸೆಲ್ಸ್ ಬಾಡಿಯಲ್ಲೇ ಇರುತ್ತೆ, ಸೈಜ್ ಮಾತ್ರ ಶ್ರಿಂಕ್ ಆಗುತ್ತೆ. ಬಟ್ ಅವು ಯಾವಾಗಲೂ ರೆಡಿ ಇರುತ್ತೆ ರಿಫಿಲ್ ಆಗೋಕ್ಕೆ. ಒಮ್ಮೆ ಓವರ್ ವೇಟ್ ಇದ್ದವ್ರಿಗೆ ಮತ್ತೆ ಫ್ಯಾಟ್ ತುಂಬ ಈಸಿಯಾಗಿ ರೀಗೇನ್ ಆಗುತ್ತೆ ಕಂಪೇರ್ ಟು ಸಮ್ಮನ್ ಹೂ ವಾಸ್ ಆಲ್ವೇಸ್ ಲೀನ್. ಬಾಡಿ ಲಿಟ್ರಲಿ ನೆನಪಲ್ಲಿ ಇಟ್ಕೊಂಡಿರುತ್ತೆ. ಇದರ ಅರ್ಥ ಏನಂದರೆ, ಲೀನ್ ಆಗೋದು ಅಷ್ಟು ಕಷ್ಟ ಅಲ್ಲ, ಆದರೆ ಲೀನಾಗಿ ಇರೋದು ಕಷ್ಟ. ನಿಮ್ಮ ಫ್ಯಾಟ್ ಸೆಲ್ಸ್ ಏನಿದೆ ಪರ್ಮನೆಂಟ್ ವಿಟ್ನೆಸಸ್ ಆಫ್ ಯುವರ್ ಲೈಫ್ ಸ್ಟೈಲ್, ಆ್ಯಂಡ್ ಇದು ರಿಮೈಂಡ್ ಮಾಡೋಕ್ಕೆ ರೆಡಿ ಆಗುತ್ತೆ ಇಫ್ ಯು ಸ್ಲೀಪ್ ಬ್ಯಾಕ್. ಸೊ ಇವತ್ತೇ ನಿಮ್ಮ ನ್ಯೂಟ್ರಿಷನ್ನ ಕೇರ್ ಮಾಡಿ, ಕಾನ್ಸಿಸ್ಟೆಂಟ್ ಆಗಿರಿ. ಈಗ ಬಿಲ್ಡ್ ಮಾಡ್ತಿರೋ ಹ್ಯಾಬಿಟ್ಸ್ ಡಿಸೈಡ್ ಮಾಡುತ್ತೆ ಆ ಫ್ಯಾಟ್ ಸೆಲ್ಸ್ಗಳು ಎಂಟಿ ಇರಬೇಕೋ ಅಥವಾ ಮತ್ತೆ ವಾಪಸ್ ಫಿಲ್ ಆಗಬೇಕು ಅಂತ. ಥ್ಯಾಂಕ್ ಯು.